ಆತ್ಮೀಯ ಬಂಧುಗಳೇ, ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ಹಾಗೂ ಶಾಸಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ನಾಟಕ ಮಾಡುವಂತ ಒಂದು ಸರ್ಕಾರ ಇನ್ನೊಂದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ತಮ್ಮ ತತ್ವ ಆದರ್ಶಗಳನ್ನೆಲ್ಲ ಗಾಳಿಗೆ ತೂರಿದ್ದಾರೆ. ಅವರು ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ, ಅದರಲ್ಲೂ ಅವರ ಸ್ಥಾನವನ್ನು ಉಳಿಸಿಕೊಳ್ಳುವ ಸಲುವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಲ್ಲ ರಂಗದಲ್ಲೂ ಕೂಡ ಸರ್ಕಾರ ವಿಫಲವಾಗಿದೆ. ಆಡಳಿತದಲ್ಲಿ ಸಂಪೂರ್ಣ ವಿಫಲಾಗಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದೋಗಿದೆ. ಅಭಿವೃದ್ಧಿ ಕಾರ್ಯಕ್ರಮ ಎಲ್ಲೂ ಕೂಡ ಪ್ರಾರಂಭ ಆಗಿಲ್ಲ. ರಾಜ್ಯದ ಹಿತರಕ್ಷಣೆ ಮಾಡುವಂತ ಕಾವೇರಿ ವಿಚಾರದಲ್ಲಿರ್ಬೋದು, ಮಹದಾಯಿ ವಿಚಾರದಲ್ಲಿ ಸಂಪೂರ್ಣ ಎಡವಟ್ಟು ಮಾಡಿದೆ. ಬರಗಾಲ ಬಂದಿದೆ, ರೈತರಿಗೆ ಚಿಕ್ಕಾಸು ಕೂಡ ಬಿಡುಗಡೆ ಮಾಡಿಲ್ಲ. ಇವತ್ತು ಯಾವ ನೈತಿಕತೆ ಇಟ್ಕೊಂಡು, ಯಾವ ಮುಖ ಇಟ್ಕೊಂಡು ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಇವರು? ನಾಚಿಕೆ ಆಗ್ಬೇಕು ಇವ್ರಿಗೆ. ನಾನು ಇವತ್ತು ಇಷ್ಟೇ ಕೇಳಕ್ಕೆ ಇಚ್ಛೆ ಪಡ್ತೇನೆ, ಸಿದ್ದರಾಮಯ್ಯ ಅವರಿಗೆ, ರಾಜ್ಯದ ಹಣಕಾಸು ಇಲಾಖೆ ನಿಮ್ಮಲ್ಲಿದೆ. 2004ರಿಂದ 14 UPA ಸರ್ಕಾರ ಇದ್ದಾಗ ಟ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು ಬಂದಿದೆ, ತೆರಿಗೆ ಅನುದಾನ ಎಷ್ಟು ಬಂದಿದೆ ಕರ್ನಾಟಕಕ್ಕೆ 10 ವರ್ಷದಲ್ಲಿ? 2014ರಿಂದ 24 NDA ಸರ್ಕಾರ, ಮೋದಿ ಸರ್ಕಾರ ಎಷ್ಟು ಬಂದಿದೆ? ಇದನ್ನ ಸ್ಪಷ್ಟವಾಗಿ ಹೇಳ್ಬೇಕಲ್ಲ. ಅದು ಗೊತ್ತಾಗ್ಬಿಡ್ತದೆ ಜನಕ್ಕೆ. ಇವತ್ತು UPA ಮನಮೋಹನ್ ಸಿಂಗ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೇವಲ 82,000 ಕೋಟಿ ರೂಪಾಯಿ 10 ವರ್ಷದಲ್ಲಿ ಬಂದಿದೆ. 10 ವರ್ಷದ ಮನಮೋಹನ್ ಸಿಂಗ್ ಅಲ್ಲಿ 82,000 ಕೋಟಿ ಬಂದಿದೆ. ಈ 10 ವರ್ಷದಲ್ಲಿ 2014ರಿಂದ 24 ಇವತ್ತು 2,80,000 ಕೋಟಿ ಮೋದಿಯವರ ಕಾಲದಲ್ಲಿ ಬಂದಿದೆ. 2 ಲಕ್ಷ ಕೋಟಿ ಹೆಚ್ಚು ಬಂದಿದೆ. ನರೇಂದ್ರ ಮೋದಿ ಅವರಿಗೆ ಈಗ ಹೇಳಿ, ರಾಜ್ಯಕ್ಕೆ ಅನ್ಯಾಯ ಮಾಡಿದವರು ಯಾರು? ಕಾಂಗ್ರೆಸ್ ಮನಮೋಹನ್ ಸಿಂಗ್ ಸಿದ್ದರಾಮಯ್ಯ ಸರ್ಕಾರನೋ, ಬಿಜೆಪಿ ನರೇಂದ್ರ ಮೋದಿ ಅವರ ಸರ್ಕಾರ? ನರೇಂದ್ರ ಮೋದಿ ಅವರು ಇವತ್ತು ಅನುದಾನವನ್ನ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿ 2014 ಆದಾಗ ಟ್ಯಾಕ್ಸ್ ಡೆವಲ್ಯೂಷನ್ ಅವ್ರು ಬರೋಕ್ಕಿಂತ ಮುಂಚೆ 30% ಇತ್ತು ರಾಜ್ಯಗಳಿಗೆ. ಅದನ್ನ ಇವತ್ತು 40%ಗೆ ಹೆಚ್ಚು ಮಾಡಿರುವಂತದ್ದು ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅವರು. ಇದೆಲ್ಲ ಗೊತ್ತಿದೆ ಅವ್ರಿಗೆ. ಗೊತ್ತಿದ್ದು ಜನರು ದಾರಿ ತಪ್ಪಿಸೋ ಸಲುವಾಗಿ ಮಾಡ್ತಾ ಇದ್ದಾರೆ. ಇನ್ನ ಹಣಕಾಸಿನ ಆಯೋಗದ ಬಗ್ಗೆ ಮಾತಾಡ್ತಾರೋ, 14ನೇ ಹಣಕಾಸು, 15ನೇ ಹಣಕಾಸು. ಹಣಕಾಸಿನ ಆಯೋಗ ಸಂವಿಧಾನ ದತ್ತವಾಗಿ ರಚನೆವಾಗಿರುವಂತದ್ದು, ಸರ್ವ ಸ್ವತಂತ್ರವಾಗಿರುವಂತದ್ದು. ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಇಲ್ಲ. ಅದರದೇ ಆದಂತ ಮಾನದಂಡ ಇರ್ತದೆ. ಜನಸಂಖ್ಯೆ, ಬಡತನ ರೇಖೆ ಕೆಳಗಿರುವವರು, ವ್ಯಕ್ತಿಗತ ಆದಾಯ, ಏರಿಯಾ, ಪಾಪ್ಯುಲೇಷನ್ ಎಲ್ಲವೂ ಕೂಡ ಮಾನದಂಡ ಇರ್ತದೆ. ಮತ್ತು ಎಲ್ಲ ರಾಜ್ಯಕ್ಕೆ ಭೇಟಿ ಕೊಡ್ತಾರೆ. 2015ರ ಸರಿ 15ನೇ ಹಣಕಾಸಿನ ತಯಾರಿ ಮಾಡುವಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಭೇಟಿ ಕೊಟ್ಟರು. 16-17 ಇಸ್ವಿಯಲ್ಲಿ ಯಾರ ಸರ್ಕಾರ ಇತ್ತು ಅವಾಗ? ಸಿದ್ದರಾಮಯ್ಯ ಸರ್ಕಾರ ಇತ್ತು. ರಾಜ್ಯದ ಹಣಕಾಸಿನ ಸ್ಥಿತಿಯನ್ನ, ರಾಜ್ಯದ ನಾಗರಿಕರ ಬದುಕಿನ ಸ್ಥಿತಿಯನ್ನ, ಸತ್ಯವಾದಂತಹ ಸ್ಥಿತಿಯನ್ನ ಹೇಳಲು ವಿಫಲರಾಗಿದ್ರಿ ನೀವು. ಇವತ್ತೇನು ಪರ್ಸೆಂಟೇಜ್ ಕಮ್ಮಿ ಆಗಿದೆ, 1.1%.
4.7 ಇಂದ 3.6 ಆಗಿದೆ ಅಂತ ಏನು ಬೈಕೊಳ್ತಾ ಇದ್ದೀರಿ. ಅದಕ್ಕೆ ಯಾರಾದ್ರೂ ಕಾರಣ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯರ ಕಾರಣ ಅನ್ನುವಂತ ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಇದನ್ನ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಮೋದಿಯವರು ಏನ್ ಕೊಟ್ಟಿದ್ದಾರೆ? ಕೇಂದ್ರ ಮತ್ತು ಮೋದಿ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಮೋದಿ ಅವರು ಬಂದ ಮೇಲೆ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಯುಪಿದಲ್ಲಿ ಇರಲಿಲ್ಲ. ಆಯುಷ್ಮಾನ್ ಭಾರತದಲ್ಲಿ ಸುಮಾರು 65 ಲಕ್ಷ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಆರೋಗ್ಯಕ್ಕಾಗಿ ಬಂದಿರುವಂತಹದ್ದು ಅದು ಮೋದಿಯವರ ಸರ್ಕಾರದಲ್ಲಿ. ಅದೇ ರೀತಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ದೊಡ್ಡ ಪ್ರಮಾಣದಲ್ಲಿ ಹಣ ಬಂದಿರುವಂತಹದ್ದು ಇವತ್ತು ಮೋದಿಯವರ ಕಾಲದಲ್ಲಿ. ಸ್ಮಾರ್ಟ್ ಸಿಟಿ 7,231 ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿ ಬಂದಿದೆ. 7 ಸಿಟಿಗಳಿಗೆ ಯುಪಿಎ ಸರ್ಕಾರದಾಗ ಸ್ಮಾರ್ಟ್ ಸಿಟಿ ಬಂದಿತ್ತ? ಏನಾದ್ರು ಹಣ ಬಂದಿತ್ತ ಕೇಂದ್ರದಿಂದ? ಮನಮೋಹನ್ ಸಿಂಗ್ ಏನಾದ್ರು ಕೊಟ್ಟಿದ್ರ? ಇವತ್ತು ಸ್ಮಾರ್ಟ್ ಸಿಟಿಯಲ್ಲಿ 50% ಕೊಟ್ಟಿರುವಂತಹದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅಲ್ಲದೆ ಈಗಾಗಲೇ ನಮ್ಮ ರವಿಕುಮಾರ್ ಹೇಳಿದ್ರು, ಒಟ್ಟು 5 ವರ್ಷದಲ್ಲಿ ರೈಲ್ವೆಗೆ 853 ಕೋಟಿ ರೂಪಾಯಿ ಮಾತ್ರ ಬಂದಿದೆ 5 ವರ್ಷದಲ್ಲಿ ಯುಪಿಎ ಸರ್ಕಾರದಲ್ಲಿ. ನಮ್ಮ ಸರ್ಕಾರದಲ್ಲಿ ಕಳೆದ ವರ್ಷ ಒಂದೇ ವರ್ಷದಲ್ಲಿ 7,000 ಕೋಟಿ ರೂಪಾಯಿ ಅನುದಾನ ರೈಲ್ವೆಗೆ ಕರ್ನಾಟಕಕ್ಕೆ ಬಂದಿದೆ. ಯಾರು ಅನ್ಯಾಯ ಮಾಡಿದ್ದಾರೆ ಸ್ವಾಮಿ? ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅಥವಾ ಬಿಜೆಪಿ ಅನ್ಯಾಯ ಮಾಡಿದ್ದಾರೆ? ಕಾಂಗ್ರೆಸ್ ಕಾಲದಲ್ಲಿ 85 ಕಿಲೋಮೀಟರ್ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಆಗಿತ್ತು. ನಮ್ಮ ಕಾಲದಲ್ಲಿ 3,500 ಕಿಲೋಮೀಟರ್ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಆಗಿದೆ. 85 ಕಿಲೋಮೀಟರ್ ಮಾಡಿದವರು ಅನ್ಯಾಯ ಮಾಡಿದಾರೋ? 3,500 ಕಿಲೋಮೀಟರ್ ಮಾಡಿದಂತ ನರೇಂದ್ರ ಮೋದಿ ಅನ್ಯಾಯ ಮಾಡಿದ್ದಾರೆ ಸ್ವಾಮಿ. ಅನ್ಯಾಯ ಆಗಿದ್ರೆ ಅದು ಕಾಂಗ್ರೆಸ್ನಿಂದನೇ, ಅನ್ಯಾಯ ಆಗಿದ್ರೆ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ನಿಂದನೇ, ಅನ್ಯಾಯ ಆಗಿದ್ರೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ. ಅದೇ ರೀತಿ ಇವತ್ತು ನ್ಯಾಷನಲ್ ಹೈವೇ 1947ರಿಂದ 2014ರವರೆಗೆ 6,700 ಕಿಲೋಮೀಟರ್ ಆಗಿತ್ತು. ಎಷ್ಟು? 6,700 ಕಿಲೋಮೀಟರ್. ಆದ್ರೆ 2014ರಿಂದ 2024 10 ವರ್ಷದಲ್ಲಿ ಅವ್ರದ್ದು 65 ವರ್ಷ, ನಮ್ದು 10 ವರ್ಷ. ಅವ್ರು 65 ವರ್ಷದಲ್ಲಿ 6,500 ಕಿಲೋಮೀಟರ್, ನಮ್ದು 10 ವರ್ಷದಲ್ಲಿ 13,200 ಕಿಲೋಮೀಟರ್. ಇವತ್ತು ನ್ಯಾಷನಲ್ ಹೈವೇ ಇದೆ 13,200 ಕಿಲೋಮೀಟರ್. ನಾಚಿಕೆ ಆಗಲ್ವ ನಿಮ್ಗೆ? ಯಾವ ರಸ್ತೆ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಆ ರಸ್ತೆದಲ್ಲಿ ನೀವೆಲ್ಲರೂ ಓಡಾಡ್ತಾ ಇದ್ದೀರಿ ಕಾಂಗ್ರೆಸ್. ಯಾವ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ರೈಲ್ವೆ ಆಗಿದೆ, ರೈಲ್ವೆ ಸ್ಟೇಷನ್ಗಳಾಗಿದೆ, ಅಲ್ಲಿ ನೀವು ಕಾಂಗ್ರೆಸ್ನವ್ರು ಓಡಾಡ್ತೀರಿ. ಯಾವ ಸ್ಮಾರ್ಟ್ ಸಿಟಿ ಇವತ್ತು ಅನುಭವಿಸ್ತಾ ಇದ್ದೀರಿ ಆ ಸ್ಮಾರ್ಟ್ ಸಿಟಿಲೆಲ್ಲ ನೀವು ಕಾಂಗ್ರೆಸ್ನವ್ರು ಓಡಾಡ್ತಾ ಇದ್ದೀರಿ. ಮತ್ತು ನಮ್ಮ ಎಲ್ಲಕ್ಕಿಂತ ದೊಡ್ಡದು ಕೋವಿಡ್ ಆಗಿತ್ತು. 10 ಕೋಟಿ ವ್ಯಾಕ್ಸಿನೇಷನ್ ಕರ್ನಾಟಕಕ್ಕೆ ಪುಕ್ಕಟ್ಟಾಗಿ ಬಂದಿದೆ. 10 ಕೋಟಿ 10 ಕೋಟಿ. ಅಕಸ್ಮಾತ್ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗದಿದ್ದರೆ, ಕೋವಿಡ್ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ರಸ್ತೆಗಳ ಮೇಲೆ ಹೆಣ ಬೀಳ್ತಿದ್ವು, ರಸ್ತೆಗಳ ಮೇಲೆ ಹೆಣ ಬೀಳ್ತಿದ್ವು. 10 ಕೋಟಿ ವ್ಯಾಕ್ಸಿನೇಷನ್ ಕೊಟ್ಟಂತ ಪುಣ್ಯಾತ್ಮ ನರೇಂದ್ರ ಮೋದಿ ಅನ್ಯಾಯ ಮಾಡಿದ್ರ? 10 ಕೋಟಿ ವ್ಯಾಕ್ಸಿನೇಷನ್ ಕೊಟ್ಟು ನರೇಂದ್ರ ಮೋದಿ ಸರ್ಕಾರಕ್ಕೆ. ಅದೇ ರೀತಿ ಇವತ್ತು ಮುದ್ರಾ ಯೋಜನೆಯಲ್ಲಿ 60 ಲಕ್ಷ ಯುವಕರಿಗೆ ಬ್ಯಾಂಕಿನ ಸಾಲ, ಯಾವುದೇ ಗ್ಯಾರಂಟಿ ಇಲ್ಲದೆ 10 ಲಕ್ಷ ರೂಪಾಯಿ ಬ್ಯಾಂಕಿನ ಸಾಲವನ್ನ 60 ಲಕ್ಷ ಕರ್ನಾಟಕದ ಯುವಕರಿಗೆ ಕೊಟ್ಟಿದ್ದಾರೆ. ಅನ್ಯಾಯ ಮಾಡಿದ್ರ ನರೇಂದ್ರ ಮೋದಿ ಅವರು? 60 ಲಕ್ಷ ಜನರಿಗೆ ಕೊಟ್ಟು ಸುಮಾರು 1.5 ಲಕ್ಷ ಬೀದಿ ವ್ಯಾಪಾರಿಗಳಿಗೆ ಹಣಕಾಸಿನ ನೆರವನ್ನು ನೀಡಿದ್ದಾರೆ. ಅನ್ಯಾಯ ಮಾಡಿದ್ರ ನರೇಂದ್ರ ಮೋದಿ ಅವರು? ನೀವು ಕೃಷಿ ಮೇಲೆ ಆಣೆ ಮಾಡಿ ಕಳೆದ ಬಾರಿ ಅಧಿಕಾರಕ್ಕೆ ಬಂದ್ರಿ.
ಕೃಷ್ಣ ಯೋಜನೆಗೆ ಹಂತ 3 ನಾವು ಚಾಲನೆ ಕೊಟ್ಟಿದ್ವಿ. ರೈತರಿಗೆ ಕಾಂಪೆನ್ಸೇಷನ್ ಕೊಡುವಂತ ಕೆಲಸವನ್ನ ನಾವು ಪ್ರಾರಂಭ ಮಾಡಿದ್ವಿ. ಹಣವನ್ನು ಕೂಡ ಬಿಡುಗಡೆ ಮಾಡಿದ್ವಿ. ಆ ಪ್ರಕ್ರಿಯೆ ಮುಂದುವರಿಬೇಕಾಗಿತ್ತು. ಬಜೆಟ್ ಅಲ್ಲಿ ದುಡ್ಡು ಇಟ್ಟಿದ್ರೆ 5,000 ಕೋಟಿ ಅಂತ. ನಾನು ಸಿದ್ದರಾಮಯ್ಯ ಅವರು ಕೇಳ್ತೇನೆ, ಬಜೆಟ್ ಜನವರಿ ಹೊಸ ಬಜೆಟ್ ಬಂತು, ತಿರುಗಿ ಇನ್ನು 8 ದಿವಸಕ್ಕೆ 5,000 ಕೋಟಿ ಅಪ್ಪರ್ ಕೃಷ್ಣಾಗಿ ಇಟ್ಟಿದ್ರಿ, ಬಿಡುಗಡೆ ಮಾಡಿದ್ರ? ಒಂದು ನಯಾ ಪೈಸೆ ಬಿಡುಗಡೆ ಮಾಡಿದ್ರ? ನಾನು ಕೇಳ್ತೇನೆ, ಅಪ್ಪರ್ ಭದ್ರಾಗೆ ಹಣ ಬಿಡುಗಡೆ ಮಾಡಿದ್ರ? ಇವತ್ತು ಕಾವೇರಿ ಜಲಾನಯನ ಪ್ರದೇಶದ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿದ್ರ? ನೀರಾವರಿಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದಿರಿ. ಬರಗಾಲ ಬಂದಿದೆ, ರೈತರನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ರಿ. ಈಗಾಗಲೇ ಅಶೋಕ್ ಅವರು ಹೇಳಿದ್ರು, ನಾವು ಪ್ರವಾಹ ಬಂದು ಒಂದೂವರೆ ತಿಂಗಳಲ್ಲಿ ಇವತ್ತು ರೈತರಿಗೆ ಕೂಡಲೇ ಅವರ ಅಕೌಂಟ್ಗೆ ನೇರವಾಗಿ ಹಣವನ್ನ ಇವತ್ತು ಡಿಬಿಟಿ ಮುಖಾಂತರ ಇವತ್ತು ಬಿಡುಗಡೆ ಮಾಡಿದ್ದೇವೆ. ಸುಮಾರು 3,000 ಕೋಟಿ ರೂಪಾಯಿ 1.5 ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದೀವಿ 17 ಲಕ್ಷ ಜನ ರೈತರಿಗೆ. ಉದಾಹರಣೆ ನಿಮ್ಮ ಮುಂದೆ ಇದೆ. ನಾವೇನು ಕೇಂದ್ರ ಕಡೆ ಮುಖ ಮಾಡಿ ತೋರಿಸಿದ್ವಾ? ಯಾವ ಸರ್ಕಾರ ತನ್ನ ರೈತರನ್ನು ಉಳಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಯಾವ ಸರ್ಕಾರ ಬಡವರನ್ನು ಉಳಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಯಾವ ಸರ್ಕಾರ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ಕೊಡಕ್ ಸಾಧ್ಯ ಇಲ್ಲ. ಇದು ಇದ್ದು ಸತ್ತಂತೆ. ರೈತರ ಪಾಲಿಗೆ, ದುಡಿಯುವ ವರ್ಗದ ಪಾಲಿಗೆ, ಬಡವರ ಪಾಲಿಗೆ, ಹೆಣ್ಣು ಮಕ್ಕಳ ಪಾಲಿಗೆ ಇವತ್ತು ಸರ್ಕಾರ ಸತ್ತೋಗಿದೆ. ನಾಚಿಕೆ ಆಗ್ಬೇಕು ನಿಮ್ಗೆ. ಅಪರ ಭದ್ರಾ ಬಗ್ಗೆ 5,300 ಕೋಟಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇವತ್ತು ARBPಯಲ್ಲಿ ಕೊಡಬೇಕಾಗಿದ್ರೆ ಅದಕ್ಕೆ ಎಲ್ ಫಾರ್ಮ್ ಅಂತಿದೆ. ಆ ಎಲ್ ಫಾರ್ಮ್ ಅಲ್ಲಿ ಇವರು ಆ ಪ್ರಪೋಸಲ್ಲೇ ಕಳಿಸಿಲ್ಲ, ಪ್ರಪೋಸಲ್ಲೇ ಹೋಗಿಲ್ಲ. ಹೆಂಗ್ ಬಿಡುಗಡೆ ಮಾಡ್ತಾರೆ? ಸಿದ್ದರಾಮಯ್ಯ ಅವರೇ, ನಿಮ್ಮ ಬೇರೆ ಬೇರೆ ಇಲಾಖೆಯಲ್ಲಿ ಏನಾಗಿದೆ ನೋಡಿದ್ರೆ ಸ್ವಲ್ಪ ಪುರುಷತ್ ತಗೊಳ್ರಿ, ಸ್ವಲ್ಪ ಪುರುಷತ್ ತಗೊಳ್ಳಿ. ನೋಡಿ, ಕೇವಲ ಟ್ರಾನ್ಸ್ಫರ್ ಮಾಡೋದು, ದುಡ್ಡು ಹೊಡೆಯೋದು, ಇದು ಬಿಟ್ರೆ ಏನು ಮಾಡಿಲ್ಲ. ಏನು ಬೇಡ. ಸರ್ಕಾರಕ್ಕೆ ಕಾಂಗ್ರೆಸ್ಸಿನ ಶಾಸಕರಿಗೆ ಮೋಸ ಮಾಡಿದ್ದಾರೆ ಸಿದ್ದರಾಮಯ್ಯ. ಒಂದು ನಯಾ ಪೈಸೆ ಹಣ ಬಿಡುಗಡೆ ಮಾಡಲಿಲ್ಲ. ಆಮೇಲೆ ಬೆಳಗಾವಿ ಅಧಿವೇಶನದಲ್ಲಿ ಗಲಾಟೆ ಮಾಡ್ತಾರೆ ಅಂತ ಹೇಳಿ ಇಲ್ಲ 25 ಕೋಟಿ ಕೊಡ್ತೀವಿ ಅಂದ್ರು. ಇವತ್ತವರೆಗೂ ಕೂಡ 25 ಕೋಟಿ ಕಾಂಗ್ರೆಸ್ನವ್ರು ಬಿಡುಗಡೆ ಮಾಡಿಲ್ರಿ ಇವರು, ಕಾಂಗ್ರೆಸ್ ಶಾಸಕರಿಗೆ. ಮತ್ತೆ ಎಲ್ಲಾ ಶಾಸಕರ ನಿಧಿ 2 ಕೋಟಿ ಕೊಡಬೇಕು. ಕೇವಲ ರಿಲೀಸ್ ಆಗಿದ್ದು 35,000 ಮಾತ್ರ, 35 ಲಕ್ಷ ಮಾತ್ರ. 35 ಲಕ್ಷಕ್ಕೆ ಅಷ್ಟೇ ಕೆಲಸ ಕೊಡಿ ಅಂತಾರೆ DC ಗಳು. ಏನಪ್ಪ? ಮತ್ತೆ ನೀವು ಹೇಳ್ಬೇಕಲ್ಲ. 2 ಕೋಟಿ ತಿರುಗಿ ಈಗ ನಾವು ಫೆಬ್ರವರಿ ಮುಗಿತಾ ಬಂತು. ಇದೇನ್ರಿ ಸರ್ಕಾರನ? 2,000 ರೂಪಾಯಿ ರೈತರಿಗೆ ಹಾಕ್ತಿದ್ರು, ಹಾಕಲಿಲ್ಲ. ಶಾಸಕರಿಗೆ 25 ಕೋಟಿ ಕೊಡ್ಲಿಲ್ಲ. ನಮ್ಗೆ ಬೇಕಾಗಿರುವಂತ 2 ಕೋಟಿಯಲ್ಲಿ ನೀವು ಪೂರ್ಣ ಕೊಟ್ಟಿಲ್ಲ. ಖಜಾನೆ ಮಾತ್ರ ತುಂಬಿದೆ. ಖಜಾನೆ ಖಾಲಿ ಆಗಿದೆ ಅಂತ ನಾವು ವಿಜೇಂದ್ರ ಅವರು, ಅಶೋಕ್ ಅವರು ಮಾತಾಡಿದ್ರೆ ರಾಜಕೀಯವಾಗಿ ಮಾತಾಡ್ತಾರೆ. ನಮ್ ಖಜಾನೆ ಫುಲ್ ಇದೆ. ಫುಲ್ ಇದ್ರೆ ಕೊಡ್ರಪ್ಪ, ರೈತರು ಕೊಡಿ, ನೀರಾವರಿ ಕೊಡಿ, ಬರಗಾಲಕ್ಕೆ ಕೊಡಿ, ಶಾಸಕರ ಅಭಿವೃದ್ಧಿ ಕೊಡಿ, ಕ್ಷೇತ್ರಗಳ ಅಭಿವೃದ್ಧಿ ಕೊಡಿ, ಇಲಾಖೆ ಕೊಡಿ. ಬಜೆಟ್ ಅಲ್ಲಿ ಇರುವಂತ, ನೀವು ಹೇಳಿರುವಂತಹ ಬಜೆಟ್ ಅಲ್ಲಿ ಇರುವಂತಹ ಕಾರ್ಯಕ್ರಮಕ್ಕೆ ದುಡ್ಡು ಬಿಡುಗಡೆ ಮಾಡಿ. KKRDB ಕಲ್ಯಾಣ ಕರ್ನಾಟಕ ಬೋರ್ಡ್ಗೆ ನಮ್ಮ ರಾಜ್ಯಪಾಲರು ಅನುಮೋದನೆ ಕೊಟ್ಟು 4 ತಿಂಗಳಾಗಿದೆ. 3,000 ಕೋಟಿ. ಒಂದು ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಒಂದು ನಯಾ ಪೈಸೆ ಬಿಡುಗಡೆ ಮಾಡಿಲ್ರಿ. ಇದು ಸರ್ಕಾರನ? ಇದು ಕೇಂದ್ರದಿಂದ ಬರುವಂತ ಹಣವನ್ನು ಕೂಡ ಸರಿಯಾಗಿ ಉಪಯೋಗ ಮಾಡ್ತಾ ಇಲ್ಲ. ಕೆಲವೆಲ್ಲ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತದೆ. ಆ ಜಮಾವನ್ನ ಇಲ್ಲಿ ಜನರಿಗೆ ಹೇಳ್ತಾ ಇಲ್ಲ, ಸರಿಯಾದ ಲೆಕ್ಕ ಕೊಡ್ತಾ ಇಲ್ಲ. ಕೇಂದ್ರದ ಮೇಲೆ ಗೂಬೆ ಕುಂದಿರಿಸುವಂತ ಪ್ರಯತ್ನ ಮಾಡ್ತೀರಿ. ಇವತ್ತು ಅತ್ಯಂತ ಸಮರ್ಥವಾದಂತ ನಾಯಕತ್ವ, ಇಡೀ ದೇಶಕ್ಕೆ ನ್ಯಾಯವನ್ನ ಕೊಡುವಂತ ನಾಯಕತ್ವ ನರೇಂದ್ರ ಮೋದಿಯಲ್ಲಿದೆ. ಕರ್ನಾಟಕಕ್ಕೆ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ
ಎಲ್ಲ ಕೈಗಾರಿಕಾ ಉದ್ಯಮಿಗೆ ಹೊಸ ಚಾಲನೆಯನ್ನ ಕೊಟ್ಟಿದ್ದಾರೆ, ರೈಲ್ವೆ ಲೈನ್ ಕೊಟ್ಟಿದ್ದಾರೆ, ಹೈವೇಗಳನ್ನು ಕೊಟ್ಟಿದ್ದಾರೆ, ಲಾಜಿಸ್ಟಿಕ್ ಪಾರ್ಕ್ ಅನ್ನ ಕೊಟ್ಟಿದ್ದಾರೆ, ಪೋರ್ಟ್ ಗಳನ್ನು ಕೊಟ್ಟಿದ್ದಾರೆ, ಸ್ಮಾರ್ಟ್ ಸಿಟಿಗಳನ್ನ ಕೊಟ್ಟಿರುವಂತದ್ದು ನರೇಂದ್ರ ಮೋದಿ. ನೀವು ಬಹಳ ಪುಣ್ಯವಂತರು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ನೀವು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದೀರಿ. ಮನಮೋಹನ್ ಸಿಂಗ್ ಆದಾಗ ನೀವೇನಿಲ್ಲ ಆಗಿದ್ರೆ ನಿಮ್ ಕೈ ಚಂಬು ಕೊಡ್ತಿದ್ರು. ಆದ್ರಿಂದ ಈ ಸ್ಟಂಟ್ಗಳನ್ನೆಲ್ಲ ಬಿಟ್ಬಿಡಿ, ಜನ ಇದಕ್ಕೆ ಮಾರು ಹೋಗುದಿಲ್ಲ. ನಿಮ್ಮನ್ನ ಜನ ಆಯ್ಕೆ ಮಾಡಿರುವಂತಹದ್ದು ಕರ್ನಾಟಕವನ್ನು ಆಳೋದಕ್ಕೆ. ವಿಧಾನಸಭೆಯಲ್ಲಿ ಕೂತು ಕರ್ನಾಟಕದ ರಾಜ್ಯದ ಹಿತ ರಕ್ಷಣೆ ಮಾಡ್ರಿ ಅಂತ ಇಲ್ಲಿ ಕೂತ್ಕೊಳ್ಳೋದು ಬಿಟ್ಟು ಖಜಾನೆ ಖಾಲಿ ಮಾಡಿ ದಿಲ್ಲಿಗೆ ಓಡೋಗಿದ್ದೀರಿ. ನಿಮ್ಮ ಜವಾಬ್ದಾರಿಯಿಂದ ನೀವು ಪಲಾಯನ ಮಾಡಿದಿರಿ, ಓಡೋಗಿದ್ದೀರಿ. ನಿಮಗೆ ಕರ್ನಾಟಕವನ್ನು ಆಳುವಂತ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದೀರಿ. ನೀವು ಈ ನಾಟಕವನ್ನು ಮಾಡೋ ಮುಖಾಂತರ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದೀರಿ. ರಾಜ್ಯದ ಅಧೋಗತಿಗೆ ತಂದಿದ್ದೀರಿ, ಹಣಕಾಸಿನ ಅಧೋಗತಿ ತಂದಿದ್ದೀರಿ, ಅಭಿವೃದ್ಧಿ ಅಧೋಗತಿಗೆ ತಂದಿದ್ದೀರಿ, ಪಲಾಯನ ಮಾಡಿದ್ದೀರಿ. ಅದಕ್ಕಾಗಿ ನೀವು ಕೂಡಲೇ ರಾಜೀನಾಮೆಯನ್ನು ಕೊಡ್ಬೇಕಂತ ನಾನು ಆಗ್ರಹವನ್ನ ಮಾಡ್ತೀನಿ. ನಿಮ್ ಸರ್ಕಾರ ರಾಜೀನಾಮೆ ಕೊಡ್ಬೇಕು. ನಿಮ್ಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಟ್ಯಾಕ್ಸ್ ಕಲೆಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ, ಆಗಿದ್ದನ್ನು ಸರಿಯಾಗಿ ಉಪಯೋಗ ಮಾಡ್ತಾ ಇಲ್ಲ. ಮತ್ತೆ ಇವರೆಲ್ಲರೂ ಮಾತಾಡದಂತೆ ನೂರಾರು ಜನರಿಗೆ ಬೋರ್ಡು, ಕಾರ್ಪೊರೇಷನ್ ಇನ್ನ 1000-2000 ಜನ ಕೊಡೋರಿದ್ದಾರೆ. ಯಾವ ಕಾನೂನಲ್ಲಿದೆ ಸ್ವಾಮಿ? ಯಾವ ಸಂವಿಧಾನದಲ್ಲಿದೆ? ಮಹದೇವಪ್ಪ ಮತ್ತು ಸಿದ್ದರಾಮಯ್ಯ ಅವರು ಮಾತೆತ್ತಿದ್ದಾರೆ ಸಂವಿಧಾನ. ಎಲ್ಲರೂ ಸಂವಿಧಾನ ಓದಿ. ಇವತ್ತು ಯಾರಾದ್ರೂ ಸಂವಿಧಾನ ಓದಬೇಕಾಗಿದ್ರೆ ಅದು ಸಿದ್ದರಾಮಯ್ಯ ಮತ್ತು ಮಹದೇವಪ್ಪ ಓದ್ಕೋಬೇಕು. ಮೊದಲು ಒಂದು ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟ್ ಆಗ್ಬೇಕಾದ್ರೆ ಏನಾಗ್ಬೇಕು? ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಏನಿದೆ, ಸ್ಟೇಟ್ ಲಿಸ್ಟ್ ಅಲ್ಲಿರುವಂತಹ ಜವಾಬ್ದಾರಿ ಏನಿದೆ, ಅದನ್ನ ತಿಳ್ಕೊಳ್ಳೋಕೆ ನೀವು ಮೊದಲು ಸಂವಿಧಾನ ಓದಿ, ಆಮೇಲೆ ಬೇರೆಯವರು ಸಂವಿಧಾನ ಓದಿ ಅಂತಂದು ಅಡ್ವರ್ಟೈಸ್ಮೆಂಟ್ ಏನು ದೊಡ್ಡ ಅಡ್ವರ್ಟೈಸ್ಮೆಂಟ್. ಮಹಾತ್ಮ ಗಾಂಧಿ ಬಾಜುಕ್ ಇವ್ರೆ, ಮಹಾತ್ಮ ಗಾಂಧಿ ನಂತರ ಇವ್ರೆ. ನೋಡ್ಬೇಕದು. ಮಾಡಬಾರ್ದೆಲ್ಲ ಪಾಪ ಮಾಡಿ ಆ ಗಾಂಧಿನ ಪಕ್ಕದಲ್ಲಿ ಕುಂದಿಸ್ಕೊಂಡಿದ್ದಾರೆ. ಅವರು ಕೂಡ ಅವಮಾನವನ್ನು ಮಾಡ್ತಾರೆ. ಮಹಾತ್ಮ ಗಾಂಧಿಗೆ ಅವಮಾನ ಮಾಡ್ತಾರೆ. ದೇಶ ಒಡೆದು ಚೂರು ಮಾಡಿದ್ದಾರೆ, ಮತ್ತಿನ ಒಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಡೀ ಕಾಂಗ್ರೆಸ್ ಇವತ್ತು ಒಳಗೋಗಿ ಚೂರಾಗಿದೆ. ಅದಕ್ಕೆ ದೇಶ ನಿಲ್ಲಬಾರ್ದು ಅಂತ ಅವ್ರ ಲೆಕ್ಕ. ಈ ಲೋಕಸಭಾ ಚುನಾವಣೆ ಸಲುವಾಗಿ ಏನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಲೋಕಸಭೆಯಲ್ಲಿ ಸೂರ್ಯ ಚಂದ್ರ ಇರುವುದು ಎಷ್ಟು ಸತ್ಯನೋ ನರೇಂದ್ರ ಮೋದಿ ಅವರು 400ಕ್ಕಿಂತ ಅಧಿಕ ಸ್ಥಾನಗಳಿಂದ ಪ್ರಧಾನಮಂತ್ರಿ ಆಗುವುದು ಅಷ್ಟೇ ಸತ್ಯ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 1 ತಿಂಗಳಲ್ಲಿ, ನರೇಂದ್ರ ಮೋದಿ ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ 1 ತಿಂಗಳಲ್ಲಿ ಕಾಂಗ್ರೆಸ್ ಇಡೀ ರಾಷ್ಟ್ರದಲ್ಲಿ ವಿಭಾಗ ಆಗುತ್ತೆ. ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ವಿಭಾಗ ಆಗುತ್ತೆ. ಇದು ಬರೆದಿಟ್ಕೊಳ್ಳಿ. ಆದ್ರಿಂದ ಇಂಥ ನೀತಿಗೆಟ್ಟ ಅನೀತಿ ಸರ್ಕಾರ, ಮುಖ್ಯಮಂತ್ರಿಗಳು, ಬೇಜವಾಬ್ದಾರಿ ಮುಖ್ಯಮಂತ್ರಿಗಳು, ಸುಳ್ಳು ಹೇಳುವಂತ ಮುಖ್ಯಮಂತ್ರಿಗಳು ಹೇಳ್ತಾರೆ 1,80,000 ಕೋಟಿ ಬರ್ಬೇಕು. ಎಲ್ಲಿಂದ ಬರ್ಬೇಕು? ಶೇಖ್ ಮೊಹಮ್ಮದ್ ಲೆಕ್ಕ ಅಂತಾರೆ ನಮ್ ಕಡೆ. ಕೂತ್ಕೊಂಡು ಹಂಗೆ ಯೋಚನೆ ಮಾಡಿದ್ರೆ 1,80,000 10,80,000 ಅಂತ ಬರ್ಕೊಡ್ರಿ. ನಿಮ್ಗೆ ಯಾರು ಬರತ್ತ? ಶೇಖ್ ಮೊಹಮ್ಮದ್ ಲೆಕ್ಕ ಅದು. ಅವ್ರಿಗೆ ಶೇಖ್ ಮೊಹಮ್ಮದ್ ಲೆಕ್ಕನೇ ಅರ್ಥ ಆಗೋದು. ಅಲ್ಲಲ್ಲ, ಈ ರಾಮನ್ ಲೆಕ್ಕ ಗೊತ್ತಾಗೋದ್ರೆ ಅವ್ರಿಗೆ ಶೇಖ್ ಮೊಹಮ್ಮದ್ ಲೆಕ್ಕನೇ ಗೊತ್ತಾಗೋದು. ಆದ್ರಿಂದ ಈ ಸರ್ಕಾರ 1 ದಿವಸನೂ ಮುಂದುವರೆಯೋದಕ್ಕೆ ನೈತಿಕ ಹಕ್ಕಿಲ್ಲ. ಇವತ್ತು ವಿಧಾನಸಭಾ ಖಾಲಿಯಾಗಿದೆ. ದಯವಿಟ್ಟು ನಾನು ಮಾಧ್ಯಮ ಸ್ನೇಹಿತರಿಗೆ ಹೇಳ್ತೇನೆ, ದಯವಿಟ್ಟು ಒಳಗಡೆ ಹೋಗಿ ಸ್ವಲ್ಪ ಒಂದು ರೌಂಡ್ ಹಾಕಿ ಎಲ್ಲ ತೋರಿಸಿ ವಿಧಾನಸಭೆ ಏನಾಗಿದೆ ಇವತ್ತಿನ ಪರಿಸ್ಥಿತಿ. ಜನ ಆಯ್ಕೆ ಮಾಡಿರುವಂತವ್ರು ಎಲ್ಲಿ ಓಡೋಗಿದ್ದಾರೆ, ಕಾಣೆ ಆಗಿದ್ದಾರೆ. ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಸರ್ಕಾರ ಕಾಣೆಯಾಗಿದೆ, ವಾರಂಟ್ ಇಶ್ಯೂ ಮಾಡಬೇಕು. ಕಾಣೆಯಾಗಿದೆ. ಮುಖ್ಯಮಂತ್ರಿಗಳು, ಮಂತ್ರಿಗಳು, MLAಗಳು ಎಲ್ಲರೂ ಕಾಣೆಯಾಗಿದ್ದಾರೆ. ಆದ್ರಿಂದ ಇವ್ರನ್ನ ಹುಡುಕಿ ಕೊಡಿ ಅಂತೇಳಿ ವಾರಂಟ್ ಅನ್ನ ನಾವು ತೆಗಿಬೇಕಾಗಿತ್ತು. ಸುಳ್ಳು ಸಿದ್ದರಾಮಯ್ಯ ಸರ್ಕಾರಕ್ಕೆ ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.